ಡಿಸೆಂಬರ್ 4ರಂದು ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಮಾದರ ಚೆನ್ನಯ್ಯ ಜಯಂತಿಯನ್ನು ಭವ್ಯವಾಗಿ ಆಚರಿಸಲಾಗುವುದು ಎಂದು ಮಾದರ ಚೆನ್ನಯ್ಯ ಜಯಂತಿ ಆಚರಣಾ ಸಮಿತಿಯ ಅಧ್ಯಕ್ಷ ಯಮನಪ್ಪ ಗಿರಿಜಾಲಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆ ದಿನ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಮಾದರ ಚೆನ್ನಯ್ಯ ಪುತ್ಥಳಿಗೆ ಮಾಜಿ ಸಚಿವ ಎಚ್. ಆಂಜನೇಯ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ಕೊಡಲಿದ್ದಾರೆ ಎಂದರು. ಅಂಬಣ್ಣ ಆರೋಲಿ ಮಾತನಾಡಿ, ನಗರದ ಮಾದರ ಚೆನ್ನಯ್ಯ ವೃತ್ತದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮಾದರ ಚೆನ್ನಯ್ಯ ಅವರ ಭಾವಚಿತ್ರದ ಮೆರವಣಿಗೆ ಮಹಿಳಾ ಸಮಾಜದಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಬಳಿಕ ರಂಗಮಂದಿರಕ್ಕೆ ಆಗಮಿಸಿ ಕಾರ್ಯಕ್ರಮದ ಭಾಗವಾಗಲಿದೆ ಎಂದರು. 12ನೇ ಶತಮಾನದಲ್ಲಿ ಬಸವಣ್ಣನವರಿಗಿಂತ ಮುಂಚಿತವಾಗಿ ವಚನ ಸಾಹಿತ್ಯಕ್ಕೆ ಮಾದರ ಚೆನ್ನಯ್ಯನವರು ನೀಡಿದ ಅನನ್ಯ ಕೊಡುಗೆಗಳನ್ನು ನೀಡಿದ್ದಾರೆ. ವಚನಗಳಿಗೆ ನೀಡಿದ ಅವರ ವಿಶಿಷ್ಟ ಮೌಲ್ಯದಿಂದ ಅವರನ್ನು ವಚನಗಳ ಕಿರೀಟ ಎಂದು ಕರೆಯಲಾಗುತ್ತದೆ ಎಂದು ಬಣ್ಣಿಸಿದರು. ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಮಾದರ ಚೆನ್ನಯ್ಯ ಜಯಂತಿಯನ್ನು ಸರ್ಕಾರದ ವತಿಯಿಂದ ದಿನಾಚರಣೆಯಾಗಿ ಘೋಷಿಸಿ ಆ ದಿನ ರಜೆ ಘೋಷಿಸಬೇಕು. ಈ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತಿಸಬೇಕು ಎಂದು ಒತ್ತಾಯಿಸಿದರು. ಮಾದರ ಚೆನ್ನಯ್ಯ ಸೇವಾ ಸಮಿತಿಯ ಅಧ್ಯಕ್ಷರು ರಾಷ್ಟ್ರವಾಗಿ ಹೇಳಿದರು. ಡಿಸೆಂಬರ್ 4ಕ್ಕೆ ನಗರದ ರಂಗಮಂದಿರದಲ್ಲಿ ಶಿವಶರಣ ಮಾದಾರ ಚೆನ್ನಯ್ಯನವರ ಜನ್ಮದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸಬೇಕಂತ ತೀರ್ಮಾನ ಆಗಿದೆ. ಅಂದು ಬೆಳಿಗ್ಗೆ 9 ಗಂಟೆಗೆ ನಮ್ಮ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜೆ ಇರ್ತದೆ. ಅದಾದ ನಂತರ ಮಹಿಳಾ ಸಮಾಜದಿಂದ ಮೆರವಣಿಗೆಯ ಮೂಲಕ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಎಲ್ಲ ರಾಜಕೀಯ ಮುಖಂಡರು, ಹೋರಾಟಗಾರರೆಲ್ಲ ಸೇರಿ ರಂಗಮಂದಿರದಲ್ಲಿ ನಮ್ಮ ಮೆರವಣಿಗೆ ಚಾಲನೆ ಆಗ್ತದೆ. ಸದರಿ ಮೆರವಣಿಗೆಯಲ್ಲಿ ನಮ್ಮ ಮೆರವಣಿಗೆಯನ್ನು ಎ. ನಾರಾಯಣ ಸ್ವಾಮಿ ಅವರು ಚಾಲನೆ ಮಾಡ್ತಾರೆ. ಮಾದರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ನಮ್ಮ ಸಮಾಜ ಮುಖಂಡರಾಗಿರ್ತಕ್ಕಂಥ ಎಚ್. ಆಂಜನೇಯರವರು ಮಾಜಿ ಮಂತ್ರಿಗಳು ಮಾಲಾರ್ಪಣೆ ಮಾಡೋದ್ರ ಮೂಲಕ ನಗರದ ಎಲ್ಲ ರಾಜಕೀಯ ಮುಖಂಡರನ್ನು, ಚುನಾಯಿತ ಜನಪ್ರತಿನಿಧಿಗಳನ್ನು ಮತ್ತು ಹೋರಾಟಗಾರರನ್ನು, ರಾಜಕಾರಣಿಗಳನ್ನು ಎಲ್ಲರನ್ನ ಸೇರಿಸಿ ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಬ್ಬವನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ತಮಗೆಲ್ಲ ತಿಳಿದಂತೆ 12ನೇ ಶತಮಾನದ ಬಸವಣ್ಣನವರ ಕಾಯಕದೀಯ ಚಳವಳಿಯ ಮುಂಚೆನೇ ಮಾದಾರ ಚೆನ್ನಯ್ಯನವರು ವಚನ ಚಳವಳಿಯ ಮೂಲಕ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಂಸ್ಕೃತಿಕ ನಾಯಕನಾಗಿ ಹೊರಹೊಮ್ಮಿರ್ತಾರೆ. ಅದಕ್ಕೋಸ್ಕರ ಶಿವಶರಣ ಮಾದಾರ ಚೆನ್ನಯ್ಯನವರು ವಚನ ಚಳವಳಿಯ ವಜ್ರ ಕಿರೀಟ ಅಂತ ಇವತ್ತು ಇತಿಹಾಸಕಾರರು ಅದನ್ನು ಬಣ್ಣಿಸ್ತಾರೆ. ಇದು ವಾಸ್ತವ. ನಮ್ಮ ಸಾಂಸ್ಕೃತಿಕ ನಾಯಕರು ಹಲವಾರು ಜನ ಇದ್ದರು ಕೂಡ ಅದು ಮಾದಾರ ಚೆನ್ನಯ್ಯನವರು ನಮ್ಮ ಸಮುದಾಯದ, ಮಾತಂಗ ಸಮುದಾಯದ, ಆದಿಜನ ಸಮುದಾಯದ, ಆದಿಜಾಂಬವ ಸಮುದಾಯದ ಬಹುಮುಖ್ಯವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಾಯಕರಾಗಿರೋದ್ರಿಂದ ಇಡೀ ರಾಜ್ಯದಾದ್ಯಂತ ಡಿಸೆಂಬರ್ 4ಕ್ಕೆ ಬಹುದೊಡ್ಡ ಅದ್ದೂರಿಯಾಗಿರ್ತಕ್ಕಂಥ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು, ಚುನಾಯಿತ ಪ್ರತಿನಿಧಿಗಳು, ಹೋರಾಟಗಾರರು, ಎಲ್ಲ ಯುವಕರೆಲ್ಲ ಈ ಕಾರ್ಯಕ್ರಮದಲ್ಲಿ ಸೇರ್ಬೇಕಂತ ನಾವು ಮನವಿ ಮಾಡ್ತಾ, ಈ ಸಮಿತಿ ಶ್ರೀ ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ನಾಯಕತ್ವದಲ್ಲೇ ಇದನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ತಾ, ಸರ್ಕಾರಕ್ಕೆ ನಮ್ಮ ಸಚಿವರು ಮಾದಾರ ಚೆನ್ನಯ್ಯನವರ ಜನ್ಮದಿನವನ್ನು ಇಡೀ ರಾಜ್ಯಕ್ಕೆ ಒಂದು ಮಾದರಿ ದಿನವನ್ನಾಗಿ, ರಜಾ ದಿನವನ್ನಾಗಿ, ಸಾಂಸ್ಕೃತಿಕ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಬೇಕನ್ನೋದು ನಮ್ಮ ಮುಖಂಡರು ಈ ಅಧಿವೇಶನದಲ್ಲಿ ಮಾತಾಡಲಿದ್ದಾರೆ. ಅವ್ರ ಜೊತೆ ಈಗಾಗಲೇ ನಾವು ಮಾತಾಡಿದ್ದಾಗಿದೆ. ಯಾಕಂದರೆ ನಾವು ಎಲ್ಲ ಜನಾಂಗದ ನಾಯಕರ ಪ್ರತಿಭೆಗಳನ್ನು, ಪುತ್ಥಳಿಗಳನ್ನು ಅತ್ಯಂತ ಗೌರವದಿಂದ ಪ್ರಾರ್ಥನೆ ಮಾಡತಕ್ಕಂಥ, ಅವ್ರ ಆಶಯಗಳನ್ನು ಈಡೇರಿಸತಕ್ಕಂಥ ಸಮುದಾಯ ನಮ್ಮದಾಗಿರೋದ್ರಿಂದ ನಮ್ಮದೇ ಆಗಿರ್ತಕ್ಕಂಥ ಸಮುದಾಯದ ನಾಯಕರನ್ನು ಇವರಿಗೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ದುಃಖ ತರತಕ್ಕಂಥ ವಿಷಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಇಡೀ ಸಮುದಾಯದ ಸಚಿವರು ಸೇರಿದಂತೆ ಎಲ್ಲ ಸಮುದಾಯದ ಸಚಿವರು ಕೂಡ ಮಾದಾರ ಚೆನ್ನಯ್ಯನವರ ಜಯಂತಿಯನ್ನು ಡಿಸೆಂಬರ್ 4ಕ್ಕೆ ಅಧಿಕೃತವಾಗಿ, ಅಧಿಕಾರಿಕವಾಗಿ ಸರ್ಕಾರದ ಒಂದು ಅಧ್ವಯದಲ್ಲಿ, ಸರ್ಕಾರದ ನೇತೃತ್ವದಲ್ಲಿ ಒಂದು ಜನ್ಮದಿನಾಚರಣೆ ಆಚರಣೆ ಮಾಡ್ತಕ್ಕಂಥದಕ್ಕೆ ಸಿದ್ಧವಾಗಬೇಕನ್ನೋ ಆಗ್ರಹ ನಮ್ಮದಾಗಿದೆ. ಆ ಆಗ್ರಹ ನಮ್ಮ ಸಮಾಜ ಮುಖಂಡರು. ಸುದ್ದಿಗೋಷ್ಠಿಯಲ್ಲಿ ನರಸಿಂಹಲು ಮಾಡಗೇರಿ, ಪಿ. ಯಲ್ಲಪ್ಪ, ರಾಮಣ್ಣ, ರಾಜು, ಬಸವರಾಜ ಸೇರಿದಂತೆ ಹಲವರಿದ್ದರು.